ಹಾಯ್ ಫ್ರೆಂಡ್ಸ್, BSc ನರ್ಸಿಂಗ್ ಸ್ಟೂಡೆಂಟ್ ಯಾರೆಲ್ಲ ವಿದ್ಯಾರ್ಥಿಗಳು 2026 ಆ್ಯಂಡ್ 27 2026-2027ನೇ ಸಾಲಿನಲ್ಲಿ ನೀವೇನಾದರೂ ಗೌರ್ಮೆಂಟ್ ಕಾಲೇಜ್ನಲ್ಲಿ ಪಡ್ಕೋಬೇಕಂದಿದ್ರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈ ಒಂದು ವಿಡಿಯೋದಿಂದ ನೀವು ಗೌರ್ಮೆಂಟ್ ಸೀಟನ್ನು ಪಡ್ಕೋಬೋದು, ಅಷ್ಟು ಇಂಪಾರ್ಟೆಂಟ್. ಫಸ್ಟೇ ಹೇಳ್ಬಿಡ್ತೀನಿ ನಿಮ್ಗೆ, ತುಂಬ ವಿದ್ಯಾರ್ಥಿಗಳು ವಾಟ್ಸಪ್ ಚಾನಲ್ ಲಿಂಕ್ ಅಂತ ಕಮೆಂಟ್ ಮಾಡ್ತಾಯಿದ್ರೆ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಅಂತ ಬರೋದು, ಅದರ ವಾಟ್ಸಪ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ನೀವು ಡೈರೆಕ್ಟಾಗಿ ವಾಟ್ಸಪ್ ಚಾನಲ್ನ ಹೋಗ್ತೀರಿ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ವಾಟ್ಸಪ್ ಚಾನಲ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟೆಲಿಗ್ರಾಮ್ ಚಾನಲ್ ಏನೈತಿಲ್ಲ, ನೀಟ್ ಒಂದು ಎಕ್ಸಾಮ್ ನಡೀತಕ್ಕ ಅದು ವರ್ಕ್ ಆಗೋದಿಲ್ಲ. ಆದ ಕಾರಣ ನೀವು ಜಾಯ್ನ್ ಆಗಿರಿ. ಯಾಕಂದರೆ ಅಲ್ಲಿ ಸುಮಾರು ಸ್ಟೂಡೆಂಟ್ಸ್ ಅದಾರ, ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಅದಾರ, ನಿಮ್ಮ ಸೀನಿಯರ್ಸ್ ಅದಾರ. ಕಾಲೇಜ್ಗಳ ಇನ್ಫಾರ್ಮೇಷನ್ ಸಿಗುತ್ತೆ ಅಥವಾ ಸಿಗ್ಬೋದು. ನಾನು ಟ್ರೈ ಮಾಡ್ತೀನಿ. ಬಟ್ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿರಿ. ಯಾರೆಲ್ಲ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ ಅದಿರಲ್ಲ, ಅವ್ರು ಕಂಪಲ್ಸರಿ ಜಾಯ್ನ್ ಆಗಲೇಬೇಕು. ಇಷ್ಟ ಇದೆಯಲ್ಲ, ಜಾಯ್ನ್ ಆಗಿರಿ. ಅಲ್ಲಿ ಒಂದು ಕಾಲೇಜ್ಗಳ ಲಿಸ್ಟ್ ಆಗಲಿ, ಸಡನ್ನಾಗಿ ಏನೇ ಅಪ್ಡೇಟ್ ಬಂದರೂ, ಸ್ಪೆಷಲಿ ನಮ್ಮ ಒಂದು ನರ್ಸಿಂಗ್ ಸ್ಟೂಡೆಂಟ್ಗೆ ಏನೇ ಅಪ್ಡೇಟ್ ಬಂದರೂ ಅಲ್ಲಿ ಹಾಕ್ತಿರ್ತೀನಿ ವಾಟ್ಸಪ್ ಚಾನಲ್ನಲ್ಲಿ. ಓಕೆನಾ? ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಅಲ್ಲಿ ಅಪ್ಡೇಟನ್ನು ಹಾಕ್ತಿರ್ತೀನಿ. ನಂದು ರೇರ್ ಆಗಿ ಬರ್ತಾವೆ ಅಂದರೆ ಲೇಟಾಗಿ, ಅಥವಾ ಎಲ್ಲ ಅಪ್ಡೇಟ್ ಸಿಗಲ್ಲ ಅಂತ ಹೇಳಿದ್ರೆ ಎಲ್ಲ ಅಪ್ಡೇಟ್ ಸಿಗುತ್ತೆ. ಎಲ್ಲ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ. ಪದೇ ಸಣ್ಣ ವಿಡಿಯೋ ಮಾಡಿ ಹಾಕೋಕ್ಕಾಗೋದಿಲ್ಲ. ಒಂದೇ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನು ಕಂಟೆಂಟ್ ಆಗಿರ್ತದೆ. ವಾಟ್ಸಪ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಈಗ ಆಪ್ಷನ್ ಎಂಟ್ರಿ ಬರ್ತೀವಿ. ಈಗಾಗಲೇ ನಾನು ಹೇಳಿದ್ದೀನಿ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನೇನು ಇರುತ್ತೆ, ಏನೇನಿಲ್ಲ, ನಿಮ್ಗೆ ಏನೇನು ಕ್ಲೈಮ್ ಮಾಡಿರಬೇಕು, ನಿಮ್ಮ ಕ್ಯಾಟಗರಿ, ನಿಮ್ಮ ರಿಸರ್ವೇಷನ್ ಪ್ರತಿಯೊಂದನ್ನು ಎರಡೆರಡು ಸಲ ನೋಡ್ಕೊರಿ. ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡಿದ್ದು ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಅವರಿಗೆ ನಮಗಿಂತ ಕಮ್ಮಿ ಇದೆ ರ್ಯಾಂಕ್, ಅವ್ರಿಗೆ ಸೀಟ್ ಸಿಕ್ತು, ನಮಗೆ ಸೀಟ್ ಸಿಗಲಿಲ್ಲ, ಈ ಥರ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಹುಡುತ್ತೆ. ಅದು ಯಾಕೆ ಹುಟ್ಟುತ್ತೆ ಅಂದರೆ, ಈಗ ಹೇಳ್ಬಿಡ್ತೀನಿ. ಅವ್ರಿಗೆ ರಿಸರ್ವೇಷನ್ ಕ್ಯಾಟಗರಿ ಕ್ಲೈಮ್ ಮಾಡಿರ್ತಾರೆ. ಅಂದರೆ ಈಗ ಕನ್ನಡ ಮೀಡಿಯಮ್, ರೂರಲ್ ಅಥವಾ ಒಂದು ಯಾವುದಾದ್ರು ರಿಸರ್ವೇಷನ್ ಕ್ಲೈಮ್ ಮಾಡಿರ್ತಾರೆ. ಅದಕ್ಕೆ ಕಾರಣ ಅವ್ರು ಒಂದು ರ್ಯಾಂಕ್ ಹೆಚ್ಚಿದ್ರು ಅವರಿಗೆ ಸೀಟ್ ಸಿಕ್ಕಿರ್ತದೆ, ನಿಮಗೆ ಸೀಟ್ ಸಿಕ್ಕಿರೋದಿಲ್ಲ. ನೀವು ಒಂದು ಕ್ಯಾಟಗರಿ ಒಂದು ಕ್ಲೈಮ್ ಮಾಡಿರೋದಿಲ್ಲ, ನಿಮ್ದು ಇರುತ್ತೆ ಅಥವಾ ಕ್ಲೈಮ್ ಮಾಡಿರೋದಿಲ್ಲ. ಹಾಗಾಗಿ ಈಗ ಅದನ್ನೆಲ್ಲ ಪ್ರಾಬ್ಲಮ್ಸ್ ಏನೇನದಲ್ಲ ನೋಡ್ಕೊರಿ. ಅದನ್ನು ಕರೆಕ್ಟಿಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ಇಡೋದಲ್ಲ, ಸ್ವಲ್ಪ ಅದ್ರ ಏನೇನು ಇದೆಯಲ್ಲ ಸ್ವಲ್ಪ ನೋಡ್ಕೊರಿ. ದೆನ್ ಆಪ್ಷನ್ ಎಂಟ್ರಿ ಬಂದ ಮೇಲೆ ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡೋಣ. ಆಪ್ಷನ್ ಎಂಟ್ರಿ ಏನೈತಿಲ್ಲ, ನಾ ಈಗ ಇಷ್ಟು 1 ಲಕ್ಷದ ಒಳಗಡೆ ಇದ್ದವ್ರಿಗೆ ಗೌರ್ಮೆಂಟ್ ಸೀಟ್ ಸಿಗ್ತದೆ, 1 ಲಕ್ಷ ಮೇಲ್ಗಡೆ ಇದ್ದವ್ರಿಗೆ ಗೌರ್ಮೆಂಟ್ ಸೀಟ್ನು ಸಿಗ್ತದೆ, ಈ ಥರ ಹೇಳ್ತಿರ್ತೀನಿ. ಬಟ್ ನಾ ಹೇಳೋದ್ರೊಳಗೆ, ನೀವು ಆಪ್ಷನ್ ಎಂಟ್ರಿ ಮಾಡೋದ್ರೊಳಗೆ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅಂದರೆ ನಾವು ಆಪ್ಷನ್ ಎಂಟ್ರಿ ನಾವು ಹೇಳೋ ಥರ ಮಾಡಿದ್ರೆ ನಿಮ್ಗೆ ಸೀಟ್ ಸಿಗೋದು ಇರ್ತದೆ. ಒಬ್ಬೊಬ್ರು ಏನು ಮಾಡ್ತದೆ, ಗೌರ್ಮೆಂಟ್ ಕಾಲೇಜ್ ಅವ್ರ ಜಿಲ್ಲೆಯಲ್ಲಿರೋದು ಒಂದೇ ಗೌರ್ಮೆಂಟ್ ಕಾಲೇಜ್ ಹಾಕಿಬಿಟ್ಟಿರ್ತಾರೆ, ಉಳಿದಿದ್ದು ಪ್ರೈವೇಟ್ ಕಾಲೇಜ್ ಹಾಕಿರ್ತಾರೆ. ನೀವು ಹೇಳಿದಿರಿ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಂತ, ಸಿಗಲಿಲ್ಲ ಅಂತ ನೀವು ಕೇಳ್ತೀರಿ. ಯಾಕಂದರೆ ನೀವು ಗೌರ್ಮೆಂಟ್ ಕಾಲೇಜ್ ಒಂದೇ ಹಾಕಿರ್ತೀರಿ, ಅದಕ್ಕೆ ಕಟ್ ಆಫ್ ಜಾಸ್ತಿ ನಿಂತಿರ್ತದೆ. ನಿಮ್ಮದು ಕಡಿಮೆ ರ್ಯಾಂಕ್ ಇರುತ್ತೆ, ಬಟ್ ಅದು ಕಟ್ ಆಫ್ ಜಾಸ್ತಿ ನಿಂತಿರ್ತದೆ, ಅದು ನಿಮ್ಗೆ ಸಿಕ್ಕಿರೋದಿಲ್ಲ. ಹಾಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮ್ನಲ್ಲಿ ತುಂಬಾ ಗಮನವಿಟ್ಟು, ಲಕ್ಷ ಕೊಟ್ಟು 2-3 ಸಲ ವಿಚಾರ ಮಾಡಿ, ಪೇರೆಂಟ್ಸ್ ಡಿಸ್ಕಷನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆನಾ? ಇದನ್ನೆಲ್ಲ ಎದಕ್ಕೆ ಹೇಳತ್ತೀನಿ ಅಂದರೆ, ನಾವು ಪದೇ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಈಗ ಒಂದು ವಿಡಿಯೋದಲ್ಲಿ ಯಾರು ನೋಡಿರ್ತೀರಿ ಅವ್ರಿಗೆ ಅರ್ಥ ಆಗಿರ್ತದೆ. ಆ ಕಾಲೇಜ್ಗೆ ನಾ ಹೋಗ್ತೀನಿ, ಅಲ್ಲಿ 4 ವರ್ಷ ಕಲಿತೀನಿ, ಅಲ್ಲೇ ನಾ ಇರ್ತೀನಿ. ಬೇರೆ ಡಿಸ್ಟಿಕ್ ಒಳಗೆ ಸಿಕ್ಕರೂ ಒಂದೊಂದು ಸಲ ಒಂದು ಹಾಸ್ಟೆಲ್ ಇರುತ್ತೆ. ಗರ್ಲ್ಸ್ಗೆ ಹಾಸ್ಟೆಲ್ ಸಿಗುತ್ತೆ, ಬಾಯ್ಸ್ಗೆ ಹಾಸ್ಟೆಲ್ ಮ್ಯಾಕ್ಸಿಮಮ್ ಕಾಲೇಜ್ನಾಗ ಹಾಸ್ಟೆಲ್ ಇಲ್ಲ, ಒಂದು ಗರ್ಲ್ಸ್ಗೆ ಅಷ್ಟೇ ಇರುತ್ತೆ. ಅಥವಾ ಕೆಲವೊಂದು ತಿಂಗಳು ಹಾಸ್ಟೆಲ್ ಅಪ್ಲಿಕೇಶನ್ ಬರುತ್ತೆ. ಒಂದು ವರ್ಷ ಅಥವಾ 8 ತಿಂಗಳಂತೂ ರೂಮ್ ಮಾಡ್ಕೊಂಡು ಇರಬೇಕಾಗುತ್ತೆ. ನಾನು 4 ವರ್ಷ ಹೋಗ್ತೀನಿ ಆ ಕಾಲೇಜ್ನಲ್ಲಿ ಅಂತ ನಿಮ್ಮ ತಲೆಯಲ್ಲಿ ಇರಬೇಕು. ಅಂಥ ಗೌರ್ಮೆಂಟ್ ಕಾಲೇಜನ್ನು ನೀವು ಫಸ್ಟ್ ಆಪ್ಷನ್ ಎಂಟ್ರಿ ಒಳಗೆ ಮಾಡಬೇಕು. ಇದೆಲ್ಲ ತುಂಬ ಇಂಪಾರ್ಟೆಂಟ್. ಏನೋ ಸಿಲ್ಲಿ ಅನ್ನಿಸ್ಬೋದು, ಅದಾದಮೇಲೆ ನೀವು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ, ಅದನ್ನು ಮಾಡಬಾರ್ದಿತ್ತು, ಇದನ್ನು ಮಾಡಬೇಕಿತ್ತು. ಅವೆಲ್ಲ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಯಾರು ಲಕ್ಷ ಕೊಟ್ಟು ಕೇಳ್ತಾರಲ್ಲ, ಒಂದು ಕೌನ್ಸ್ಲಿಂಗ್ ಈಸಿಯಾಗಿ ಹೋಗುತ್ತೆ. ಈಗ ನಂದು ಒಂದೇ ಅಂತೆಲ್ಲ, ಬೇರೆ ಕೋರ್ಸ್ಗಳದ್ದು ನೋಡಿರಿ, ಬೇರೆ ಚಾನಲ್ಸು ನೋಡಿರಿ, ಮತ್ತು ಅಫಿಷಿಯಲ್ ಆದ ಒಂದು ಹೇಳ್ತೀನಿ, ಯಾವ ಥರ ಆ ಒಂದು ವೆಬ್ಸೈಟ್ನಾಗ ಹೋಗಬೇಕು, ಅದನ್ನು ಚೆಕ್ ಮಾಡಬೇಕು ಎಲ್ಲ ಹೇಳ್ತೀನಿ. ಅದನ್ನ ಜಸ್ಟ್ ನೀವು ಅದನ್ನು ಫಾಲೋ ಮಾಡಿರಿ. ಒಂದೇ ಫಾಲೋ ಮಾಡಬೇಕಂತಿಲ್ಲ, ಎಲ್ಲರೂ ಫಾಲೋ ಮಾಡಿರಿ. ಯಾವುದು ಕರೆಕ್ಟ್ ಅನಿಸುತ್ತಲ್ಲ ಆ ಥರ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಸುಮ್ಮನೆ ಅರ್ಧಂಬರ್ಧ ಹಾಫ್ ನಾಲೆಜ್ ತೊಗೊಂಡು ಆಪ್ಷನ್ ಎಂಟ್ರಿ ಮಾಡ್ಕೋಬೇಡ್ರಿ. ಅದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಿರ್ತೀನಿ. ನಮ್ಮ BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಡಬಾರ್ದು, ಯಾವೆಲ್ಲ ಕಾಲೇಜ್ಗಳು ಎಂಟ್ರಿ ಮಾಡಬೇಕು, ಈಗ ಸಡನ್ನಾಗಿ ಗೊತ್ತಾಗೋದಿಲ್ಲ. ಈ ಕೌನ್ಸ್ಲಿಂಗ್ ತುಂಬ ಲಾಂಗ್ ಟೈಮ್ ಒಳಗೂ ಹೋಗ್ತದೆ. ಅಂದರೆ ಟೈಮ್ ಜಾಸ್ತಿ ತೊಗೋತಾರೆ ಇವರು. KCET ನೀಟ್ ಎಕ್ಸಾಮ್ ಮುಗಿಬೇಕು, ಕಂಬೈನ್ ಕೌನ್ಸ್ಲಿಂಗ್, ಇದೆಲ್ಲ ಟೈಮ್ ಜಾಸ್ತಿ ತೊಗೋತ್ತೆ. ಕೆಲವೊಬ್ರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅನ್ಸುತ್ತಾರೆ, ಇಲ್ಲ ನಮ್ಮದು ಸೀಟ್ ಸಿಗುತ್ತೋ ಇಲ್ಲೋ, ಆ ಥರ ರ್ಯಾಂಕ್ ಬಂದಿದೆ, ಹೋಗಿ ನಾನು ಅಡ್ಮಿಷನ್ ಮಾಡಲಿ ನಮ್ಮ ಪ್ರೈವೇಟ್ ಕಾಲೇಜ್ನಾಗ. ಈ ಥರ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ಸ್ ಅಥವಾ ಇದು ಇರ್ತದೆ. ವೇಟ್ ಮಾಡಿರಿ, ಕೌನ್ಸ್ಲಿಂಗ್ ಮುಗಿತಕ್ಕ ಬೇರೆ ಕಾಲೇಜ್ ನೋಡಿರಿ. ಬೇರೆ ಒಂದು ಡಿಸ್ಟಿಕ್ ಒಳಗೆ ಹೋಗಿ ಕಲಿತೀನಿ ಅಂದರೆ ಅಲ್ಲಿ ಹಾಸ್ಟೆಲ್ ಅದು ಕೇಳ್ಕೊರಿ. ಈಗ ಫ್ರೀ ಇರ್ತೀರಿ, ಈಗೇನ್ರಿ ನಿಮ್ದು ಏನಾರ ಪ್ರಾಬ್ಲಮ್ ಐತಿ, ಈಗ ಬೇರೆ ಕಾಲೇಜ್ ಹೋಗಿ ಕೇಳಿರಿ, ಇಲ್ಲಿ ಹಾಸ್ಟೆಲ್ ಇದೆಯೋ ಇಲ್ಲೋ, ಬಾಯ್ಸ್ಗೆ ತೊಗೊಂಡ್ರೆ ಹಾಸ್ಟೆಲ್ ಹೆಂಗೆ, ಒಂದು ಜರ್ನಿ ಸ್ವಲ್ಪ ಹೋಗಿ ಮಾಡಿರಿ. ಬೇರೆ ಡಿಸ್ಟಿಕ್ ಹೋಗಿ ತಿರುಗಾಡ್ರಿ, ಅಲ್ಲಿ ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ಐತಿಲ್ಲೋ ಕೇಳಿರಿ. ಯಾಕಂದರೆ ನಂದು ಪ್ರೀವಿಯಸ್ ಚಾನಲ್ ಇತ್ತು, ಅದು ಡಿಲೀಟ್ ಆಗಿದೆ. ಅದರಲ್ಲಿ ನಿಮ್ಗೇನು ಏನು ಕಷ್ಟಪಡೋ ಅವಶ್ಯಕತೆನೇ ಇದ್ದಿಲ್ಲ. ನಿಮ್ಮ ಸೀನಿಯರ್ಸ್ ಎಲ್ಲ ಹೇಳ್ಬಿಟ್ಟಿದ್ರು. ಎಷ್ಟೈತೆ ಅಂದರೆ ಬರೋಬ್ಬರಿ 1,500 ವೀಡಿಯೋ ಮಾಡಿದ್ದೆ ನಾನು.
ಕಂಪ್ಲೀಟಾಗಿ ನಮ್ಮ ಕೌನ್ಸ್ಲಿಂಗ್ ಒಂದು ನಮ್ಮದು ಚಾನಲ್ ಇತ್ತಂದ್ರೆ ಅದನ್ನು ನೀವು ಏನೂ ಕಷ್ಟಪಡಬೇಕಾಗಿಲ್ಲ. ಅದು ಯಾವುದೋ ಕಾರಣ ತೆಗ್ದಾರೆ, ಈಗ ಅದನ್ನು ಹೋಗ್ಬಿಡ್ರಿ. ಈಗ ನಿಮಗೆ ಹೇಳತ್ತೀನಿ, ನಿಮ್ಗೆ ಅವಶ್ಯಕತೆ ಐತೆ ಅಂದ್ರೆ ಪ್ರತಿಯೊಂದು ಕಾಲೇಜ್ಗೆ ಹೋಗ್ರಿ. ಅದು ಸ್ಪೆಷಲಿ ಗರ್ಲ್ಸ್ ಹೋಗಿ ಅಲ್ಲಿ ಹಾಸ್ಟೆಲ್ ಇದೆಯಲ್ಲೋ ನೋಡಿರಿ. ಬಾಯ್ಸು ನೋಡಿರಿ, ಯಾಕಂದ್ರೆ ಸಡನ್ನಾಗಿ ಬಾಯ್ಸಿಗೆ ಮ್ಯಾಕ್ಸಿಮಮ್ ಕಾಲೇಜ್ಗಳಲ್ಲಿ ಹಾಸ್ಟೆಲ್ ಇಲ್ಲ, ಸುಮ್ಮನೆ ಕಷ್ಟ ಆಗುತ್ತೆ. ಅಲ್ಲಿ ಮನೇಲಿ ರೊಕ್ಕ ಹಾಕಬೇಕಾಗುತ್ತೆ, ತಿಂಗಳಿಗೆ 8,000-10,000 ರೂಪಾಯಿ ಪಿ ಜಿ, ರೂಮ, ನಿಮ್ಮ ಊಟ ಇವೆಲ್ಲ ನೋಡಬೇಕಾಗುತ್ತೆ. ಇವೇನು ನಿಮ್ಗೆ ಕೇಳೋಕೆ ಒಂದು ಏನಪ್ಪ ಇದು ಲಾಂಗ್ ವಿಡಿಯೋ ಆಗುತ್ತೇನೋ ಅನಿಸುತ್ತೆ. ಮತ್ತು ಹೋಗಿ ಅದನ್ನು ಇರಾನ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ. ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಗ ಆಪ್ಷನ್ ಎಂಟ್ರಿ ಬಂದ್ರೆ, ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದಲ್ಲ, ಆ ಕಾಲೇಜ್ಗೆ ಹೋಗ್ರಿ. ಈಗ ಫ್ರೀ ಇದೀರಿ, ಹೋಗಿ ಟ್ರಿಪ್ಪನ್ನು ತಿಳ್ಕೊರಿ, ಏನು ಬೇಕಾದ್ ಮಾಡಿರಿ. ಆ ಕಾಲೇಜ್ಗಳ ಇನ್ಫಾರ್ಮೇಷನ್ ತಿಳ್ಕೊಂಬರ್ರಿ, ಹಾಸ್ಟೆಲ್ ಐತಿಲ್ಲ ತಿಳ್ಕೊಂಬರ್ರಿ. ಎಲ್ಲ ಯಾರಿಗೆ ಕಾಲ್ ಹಚ್ತಿರೋ ಗೊತ್ತಿಲ್ಲ, ಏನು ಮಾಡ್ತಿರೋ ಗೊತ್ತಿಲ್ಲ. ಹಾಸ್ಟೆಲ್ ಬಗ್ಗೆ ಇನ್ಫಾರ್ಮೇಷನ್, ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್, ಫೀಸ್ ಸ್ಟ್ರಕ್ಚರ್, ಹಾಸ್ಪಿಟಲ್ ಫೆಸಿಲಿಟಿ ಪ್ರತಿಯೊಂದನ್ನು ನೀವು ತಿಳ್ಕೊರಿ. ಆ್ಯಂಡ್ ಈ ಕಡೆ ಆಪ್ಷನ್ ಎಂಟ್ರಿ ಬಂದರೆ, ಈಗ ಆಪ್ಷನ್ ಎಂಟ್ರಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲ ಟಾಪ್ ಗೌರ್ಮೆಂಟ್ ಕಾಲೇಜಸ್, ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳನ್ನ ಲಿಸ್ಟನ್ನು ಕೊಡ್ತಾಯಿದ್ದೀನಿ. ಮೇ ಬಿ ಒಂದೆರಡು ಕಾಲೇಜ್ ಆ್ಯಡ್ ಆಗಿರ್ಬೋದು, ಬಿಡ್ಬೋದು. ಈಗ ನೆಕ್ಸ್ಟ್ ಒಂದು ಲಿಸ್ಟನ್ನು ಕೊಟ್ಟರೆ ಅದನ್ನು ಹೇಳ್ತಿರ್ತೀನಿ. ಈಗ ಬೆಸ್ಟ್ ಕಾಲೇಜಸ್ ಏನೇನೆಲ್ಲ ಗೌರ್ಮೆಂಟ್ ಕಾಲೇಜಸ್ ಅದಾವಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಇವೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಗೌರ್ಮೆಂಟ್ ಕಾಲೇಜ್. ಜಿ ಐದು ಕಾಣಿಸ್ತಲ್ಲ, ಇವೆಲ್ಲ ಗೌರ್ಮೆಂಟ್ ಕಾಲೇಜಸ್. ವಿಕ್ಟೋರಿಯಾ ಕಾಲೇಜ್, ಕಿಮ್ಸ್ ಕಾಲೇಜ್, ಬೆಳಗಾಂ ಇನ್ಸ್ಟಿಟ್ಯೂಟ್, ಇವು ಏನೇನು ಅದಾವಲ್ಲ ಇವೆಲ್ಲ ಮೈಸೂರದು, ಇವೆಲ್ಲ ಗೌರ್ಮೆಂಟ್ ಕಾಲೇಜ್. ಇದು ಎಲ್ಲಿ ಸಿಗುತ್ತೆ? ನನ್ನ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಜಾಯ್ನ್ ಆಗಿರಿ, ಜಲ್ದಿ ಜಾಯ್ನ್ ಆಗಿರಿ. ಅದಾದ್ಮೇಲೆ ಒಂದು ಅವರ್ ಬಿಟ್ಟು ಹಾಕ್ತೀನಿ, ಯಾಕಂದರೆ ಹಿಂದಿನ ಬ್ಯಾಕ್ ಇರೋ ಒಂದು ಇನ್ಫಾರ್ಮೇಷನ್ ಕಾಣಿಸೋದಿಲ್ಲ ಅನಿಸುತ್ತೆ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಈಗ ಜಾಯ್ನ್ ಆಗೀನಿ, ಪ್ರೀವಿಯಸ್ ಇದು ಇಲ್ಲ ಈ ಥರ ಏನೋ ಅನ್ನತ್ತಿದ್ರು. 1 ಅವರ್ ವೆಯ್ಟ್ ಮಾಡಿ ಇವೆಲ್ಲ ಏನದಾವಲ್ಲ ಕಾಲೇಜ್ ಲಿಸ್ಟನ್ನು 2 ಸಲ ಹಾಕಂದ್ರೆ ಹಾಕ್ತೀನಿ. ಜಾಯ್ನ್ ಆಗಿರಿ. ಇಲ್ಲೇನು ಕಾಣಿಸ್ತಾ ಇದೆ ಎಷ್ಟು ಕಾಲೇಜ್ ಅದಾವೆ, ಎಷ್ಟು ಕಾಲೇಜ್ ಇವೆಲ್ಲ ನೋಡ್ಕೊರಿ. ವಿಡಿಯೋ ಪಾಸ್ ಮಾಡಿ ಇನ್ನೊಂದು ಸಲ ಕೇಳಿರಿ. ಏನಪ್ಪ ಅಂದರೆ ಚಾಮರಾಜನಗರ, ಕೊಡಗು, ಕೊಪ್ಪಳ ಇನ್ಸ್ಟಿಟ್ಯೂಟ್, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಗೌರ್ಮೆಂಟ್ ಕಾಲೇಜ್ ಆಫ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಚಿತ್ರದುರ್ಗ, ಆ್ಯಂಡ್ ಇದು ಹಾವೇರಿ ಗೌರ್ಮೆಂಟ್ ಕಾಲೇಜ್ ಆಫ್, ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಜನರಲ್ ಹಾಸ್ಪಿಟಲ್, ಆ್ಯಂಡ್ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್, ಆ್ಯಂಡ್ ಶಿವಮೊಗ್ಗ ಅದು ಅದ್ರದ್ದು ಗೌರ್ಮೆಂಟ್ ಕಾಲೇಜ್, ಅಟಲ್ ಬಿಹಾರಿ ವಾಜಪೇಯಿ ಬೀದರ್, ಇವೆಲ್ಲ ಸಂಜಯ್ ಗಾಂಧಿ, ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಆಫ್ ಇದು ಯಾವುದು ಹಾಸನ್, ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಜನರಲ್ ಹಾಸ್ಪಿಟಲ್ ಹೊಳೆ ನರಸಿಂಗಪುರ್, ವಿಮ್ಸ್ ಬಳ್ಳಾರಿ. ಎಷ್ಟು ಕಾಲೇಜ್ ಅದಾವೆ ಇವು? 29 ಕಾಲೇಜ್. ನೆಕ್ಸ್ಟ್ ನೋಡ್ತೀನಿ ಟೆಲಿಗ್ರಾಮ್ ಒಳಗೆ ಏನೇನೋ ಅದಾವೆ. ನಾನು ಕಾಲೇಜ್ ಭಾಳ ಲಿಸ್ಟ್ ಔಟ್ ಮಾಡಿದ್ದೀನಿ. ನಂದು ಲೆಂದಿ ವಿಡಿಯೋ ಆಗ್ಬೋದು, ಅದರಲ್ಲಿ ತುಂಬಾ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ತನಕ ಯಾರು ನೋಡಿರ್ತಾರಲ್ಲ, ಮಂಡ್ಯ ಒಳಗೆ ಗೌರ್ಮೆಂಟ್ ಕಾಲೇಜ್ ಐತಿ. ಈಗ ಹಾಕೋದು ಸ್ವಲ್ಪ ಡೀಟೇಲ್ಸಾಗಿ ಮಾತಾಡಿ ಬಿಡ್ತೀನಿ ತಡ್ರಿ. ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಾಗಿರ್ತದೆ, ಯಾರು ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಈಗ ಆಪ್ಷನ್ ಎಂಟ್ರಿ ಕೊಟ್ಟರೆ ಅಂತ ತಿಳ್ಕೊರಿ. ನಿಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಫಸ್ಟ್ ಇದು ಗೌರ್ಮೆಂಟ್ ಕಾಲೇಜ್. ಈಗ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಎಲ್ಲಿ ನಿಮ್ಮ ಡಿಸ್ಟಿಕ್ ಒಳಗೆ ಯಾವುದೇ ಒಂದು ಡಿಸ್ಟಿಕ್, ಸದ್ಯಕ್ಕೆ ನಮ್ಮ ಬಿಜಾಪುರ ಡಿಸ್ಟಿಕ್ ಒಳಗೆ ಗೌರ್ಮೆಂಟ್ ಕಾಲೇಜ್ ಐತಿಲ್ಲ, ಆ ಗೌರ್ಮೆಂಟ್ ಕಾಲೇಜ್ ಫಸ್ಟ್ ಹಾಕೋರಿ. ಇಲ್ಲಿ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ನೀವು ಹಾಕೋದು. ನಮ್ಮ ಡಿಸ್ಟಿಕ್ ಒಳಗೆ ಒಂದು ಗೌರ್ಮೆಂಟ್ ಕಾಲೇಜ್ ಐತಿ, ಅದನ್ನು ಹಾಕೋರಿ. ಇಲ್ಲ ನಮ್ಮ ಬೇರೆ ಡಿಸ್ಟಿಕ್ ಒಳಗೂ ಹೋಗಿ ಕಲಿಯೋದು ಆಸೆ ಐತಿಲ್ಲ, ಅದನ್ನು ನೆಕ್ಸ್ಟ್ ಬಿಜಾಪುರ ಬೆಂಗಳೂರು ಹಾಕೋರಿ. ನೆಕ್ಸ್ಟ್ ಬೆಳಗಾಂ ಹಾಕೋರಿ, ಬೆಂಗಳೂರು ಹಾಕೋರಿ, ಮೈಸೂರು ಹಾಕೋರಿ. ಯಾವ ನಿಯರ್ ಆಗಿರ್ತಾವಲ್ಲ ನಿಮ್ದು ಡಿಸ್ಟಿಕ್ ನಿಯರ್ ಗೌರ್ಮೆಂಟ್ ಕಾಲೇಜಸ್ ಅದಾವಲ್ಲ ಅವೆಲ್ಲ ಹಾಕೋರಿ. ಅಂದರೆ ಹೋಗೋಕ್ಕೂ ಬರೋಕ್ಕೂ ಈಸಿ ಆಗಿರ್ಬೋದು. ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ತಿಳ್ಕೊರಿ. ನಿಮ್ಗೆ ಏನು ಈಗ ಹಾಸ್ಟೆಲ್ ಫೆಸಿಲಿಟಿ ಅಂದರೆ ನಿಮ್ಗೆ ಮಜಾ ಅನಿಸುತ್ತೆ. ಈ ಪರಿ ವಿದ್ಯಾರ್ಥಿಗಳು ಹಾಸ್ಟೆಲ್ ಫೆಸಿಲಿಟಿ ಇರಲಾರ್ದಕ್ರೆ ಆಗಿದ್ದು ಬಿಟ್ಟಿರ್ತಾರೆ, ಸೆಕೆಂಡ್ ರೌಂಡಿಗೆ ಹೋಗ್ತಾರೆ. ಅದು ತುಂಬ ಕಷ್ಟ ಆಗುತ್ತೆ, ಏನು ವಿಚಾರ ಭಾಳ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಗ ಯಾವ್ದು ಒಂದು ಎಕ್ಸಾಂಪಲ್ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಏನೈತಿಲ್ಲ, ನಿಮ್ಗೆ ಯಾವುದು ನಿಮ್ಗೆ ಭಾಳ ಇಷ್ಟ ಇರುವ ಕಾಲೇಜಿನ ಫಸ್ಟ್ ಹಾಕೋರಿ. ನಿಮ್ಗೆ ಯಾವ್ದು ಇಷ್ಟ ಐತಿಲ್ಲ, ಭಾಳ ಇಷ್ಟ ಐತಿಲ್ಲ, ಅದನ್ನು ಫಸ್ಟ್ ಕಾಲೇಜ್ ಹಾಕೋರಿ. ಅದು ಸಿಗ್ಲಿಕ್ಕಂದ್ರೆ ನೆಕ್ಸ್ಟ್ ಯಾವುದು ಇಷ್ಟ ನಿಮ್ಗೆ ಅದನ್ನು ಹಾಕೋರಿ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಅದನ್ನೂ ಸಿಗ್ಲಿಕ್ಕಂದ್ರೆ, ಆ ಕಾಲೇಜು ಸಿಗ್ಲಿಕ್ಕಂದ್ರೆ ಮತ್ತೆ ಯಾವ್ದು ಕಾಲೇಜ್ ಇಷ್ಟ ಅದು 3rd ನಂಬರ್ ಹಾಕೋರಿ. ಅದನ್ನೂ ಸಿಗ್ಲಿಕ್ಕಂದ್ರೆ 4th ನಂಬರ್ ಹಾಕೋರಿ. ಮತ್ತು ನೆಕ್ಸ್ಟ್ ಯಾವ ಕಾಲೇಜ್ಗೂ ಈ ಥರ ನಿಮ್ಮದು ಒಂದು ಪ್ರಿಯಾರಿಟಿ ವೈಸ್ ಲಿಸ್ಟನ್ನು ಮಾಡ್ಕೋಬೇಕು. ಅಂದಾಕ್ರೆ ನಿಮ್ಗೆ ಒಂದು ಒಳ್ಳೆಯ ಆಪ್ಷನ್ ಎಂಟ್ರಿ ಅಂತಾರೆ ಅದಕ್ಕೆ. BSc ನರ್ಸಿಂಗ್ ನಮ್ಮ ಚಾನಲ್ನ ಯಾರು ವಿಸಿಟ್ ಮಾಡಿರ್ತಾರೆ ಕಂಪ್ಲೀಟಾಗಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಗೊತ್ತಾಯ್ತಾ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತ. ಆ್ಯಂಡ್ ಆಪ್ಷನ್ ಎಂಟ್ರಿ ಆಯ್ತು, ಓಕೆ. ಇನ್ನು ಗೌರ್ಮೆಂಟ್ ಕಾಲೇಜೇ ಬೇಕು ನಮ್ಗೆ ಎಲ್ಲೇ ಇದ್ರು. ಅಂದರೆ ಈಗ ಯಾರಪ್ಪ ವಿದ್ಯಾರ್ಥಿಗಳು ಸ್ವಲ್ಪ ಇರ್ತಾರೆ, ಆದರೆ ಹೇಳ್ತೀನಿ ಎಲ್ಲ ಗೌರ್ಮೆಂಟ್ ಕಾಲೇಜ್ನಲ್ಲಿ ಹಾಸ್ಟೆಲ್ ಇರೋದಿಲ್ಲ, ಇದನ್ನು ನೆನಪಿಟ್ಕೋರಿ. ರೂಮ್ ಹಿಡಿಬೇಕಾಗುತ್ತೆ. ಇದು ಫಸ್ಟ್ ಹೇಳಿದ್ದೀನಿ ನಿಮ್ಗೆ, ಅದು ನನಗೆ ಗೊತ್ತಿಲ್ಲ. ಎಷ್ಟೋ ವೀಡಿಯೋ ಮಾಡಿ ಹಾಕಿದ್ದೆ, ಅದು ಎಲ್ಲ ಹೋಗಿಬಿಟ್ಟಿದೆ ಎಲ್ಲ ಏನೋ ಕಾರಣ. ಈಗ ನನಗೂ ಗೊತ್ತಿಲ್ಲ ಅದು ಯಾವ ಇದ್ರೊಳಗೆ ಕಾಲೇಜ್ ಒಳಗೆ ಗೌರ್ಮೆಂಟ್ ಹಾಸ್ಟೆಲ್ ಐತಿ ಇಲ್ಲ, ಅದು ಗೊತ್ತಿಲ್ಲ ನನಗೂ. ಅದನ್ನು ನೀವೇ ಹೀಗೆ ಹುಡುಕ್ಯಾಡಿ ಇಟ್ಕೋಬೇಕು. ಇದು ದೊಡ್ಡ ಕೆಲಸ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಹಾಸ್ಟೆಲ್ ಬಗ್ಗೆ ಹಾಸ್ಪಿಟಲ್ ಆಪ್ಷನ್ ಎಂಟ್ರಿ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಯಾರು ಏನೇ ಹೇಳಿದ್ರೂ ಗೊತ್ತಿಲ್ಲ, ಅದು ನೀವು ಆಪ್ಷನ್ ಎಂಟ್ರಿ ಮ್ಯಾಗೆ ಡಿಪೆಂಡ್ ಇರ್ತದೆ. ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗಬೇಕು, ಪ್ರೈವೇಟ್ ಕಾಲೇಜ್ ಸಿಗಬೇಕು, ನಿಮ್ದು ಎಷ್ಟೇ ಕಮ್ಮಿ ರ್ಯಾಂಕ್ ಇದ್ರೂ ಎಷ್ಟೇ ಜಾಸ್ತಿ ರ್ಯಾಂಕ್ ಇದ್ರೂ ಅದು ನೀವು ಆಪ್ಷನ್ ಎಂಟ್ರಿ ಮ್ಯಾಗೆ ಡಿಪೆಂಡ್ ಇರ್ತದೆ. ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ.
ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಲಿಲ್ಲ ನಿಮಗೆ ಸಿಗೋದಿಲ್ಲ ಇಷ್ಟೇ, ಮತ್ತು ಇದ್ರ ಬಿಟ್ಟು ಏನಿಲ್ಲ. ಆ್ಯಂಡ್ ಎಷ್ಟೇ ಅಂದರೆ 1 ಲಕ್ಷ ಮ್ಯಾಗ 1.5 ಲಕ್ಷ ಮ್ಯಾಗ 2 ಲಕ್ಷ ಮ್ಯಾಗ ಇಲ್ಲ ನಂಗೆ ಗೌರ್ಮೆಂಟ್ ಕಾಲೇಜೇ ಬೇಕು, ಎಲ್ಲೇ ಬಿದ್ದರೂ ಹೋಗಿ ಕಲಿತೀನಿ ಅಂದರೆ ಈಗೇನು 29 ಕಾಲೇಜನ್ನು ಕೊಟ್ಟಿದ್ದಲ್ಲಣ್ಣ, 29 ಕಾಲೇಜ. ಈ 29 ಕಾಲೇಜನ್ನು ಹಾಕಿಬಿಡ್ರಿ ನಾವು ಎಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಕಾಲೇಜ್ ಆದ್ರೂ ನಾವು ಹೋಗಿ ಅಲ್ಲಿ ಕಾಲೇಜ್ನ 4 ವರ್ಷ ಕಲಿತೀನಿ ತಿದಾ, ಅದನ್ನ ಕೆಪ್ಯಾಸಿಟಿ ನನ್ನ ಬಲ್ಲಿದೆ. ಆ್ಯಂಡ್ ಒಂದು ವೇಳೆ ಅಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ನೂ ಇರಲಿಲ್ಲ ಅಂದ್ರೆ ಮೇ ಬಿ ಒಂದು 8-10 ತಿಂಗಳು ಪ್ರೈವೇಟ್ ಇದು ಏನಪ್ಪ ರೂಮ್ ಗಿಮ್ ಹಿಡಿದು ಒಂದು BCM ಹಾಸ್ಟೆಲ್ ಅಂತ ಅಪ್ಲಿಕೇಶನ್ ಬಿಡ್ತಾರೆ. ಮೇ ಬಿ ನಂದೇ ಫಾಲೋ ಮಾಡಿರಿ ಅಂತ ಹೇಳಿಲ್ಲ ನಿಮ್ಗೆ, ಬರೀ ಅಪ್ಡೇಟ್ಸು ನೋಡಿರಿ. BCM ಹಾಸ್ಟೆಲ್ನ ಯಾವಾಗ ಬಿಡ್ತಾರೆ ನೋಡಿರಿ, ಅದನ್ನೂ ಅಪ್ಡೇಟ್ ಕೊಡ್ತೀನಿ, ಅದನ್ನು ನೋಡಿರಿ. ಎಲ್ಲಿ ಯಾವಾಗ ಬರ್ತಲ್ಲ ಅಪ್ಲಿಕೇಶನ್ ಅವಾಗ ಹಾಕ್ತೀವಿ, ಒಂದು ಹಾಕಿಬಿಡ್ರಿ. ಅವಾಗ ರಿಸಲ್ಟ್ಸ್ ಜಾಸ್ತಿ ಇದ್ರೂ ಆಗುತ್ತೆ. ಈಗ ಪ್ರೊಫೆಷ್ನಲ್ ಕೋರ್ಸ್ ಅಂತ ಬರುತ್ತಲ್ಲ ಇದು, ಹಿಂಗಾಗಿ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ರೆಡಿ ಇದ್ರೆ 2 ಲಕ್ಷ 1.5 ಲಕ್ಷ 2 ಲಕ್ಷ ಇದ್ರೂ ಒಟ್ಟು 29 ಕಾಲೇಜ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿಬಿಡೋದು ಗೌರ್ಮೆಂಟ್ ಕಾಲೇಜ್. ಅದಾದಮೇಲೆ ಪ್ರೈವೇಟ್ ಕಾಲೇಜ್ ನಿಮ್ಮ ಡಿಸ್ಟ್ರಿಕ್ ಒಳಗೇನು ಮಾಡೋದು. ಅಲ್ಲಿ ಮತ್ತು ನಿಮ್ಗೆ ಯಾವ ಪ್ರೈವೇಟ್ ಕಾಲೇಜ್ ಇಷ್ಟ ಅಲ್ಲ ಅದು ಮಾಡೋದು. ನೆಕ್ಸ್ಟ್ ಸಿಗ್ತದೆ. ಎಷ್ಟು 2 ಲಕ್ಷ ತನಕ ನಿಂತಿರ್ತಾವೆ ಕಟ್ ಆಫ್ ಗೌರ್ಮೆಂಟ್ ಕಾಲೇಜಿಗೆ. ಎಷ್ಟು ಗೌರ್ಮೆಂಟ್ ಕಾಲೇಜಿಗೆ ಮೇ ಬಿ ಇನಫ್ ಅಂದರೆ ಸಫಿಷಿಯೆಂಟಾಗಿ ಗೌರ್ಮೆಂಟ್ ಸೀಟ್ ಇದ್ರೂ ಕೆಲವೊಬ್ರಿಗೆ ಆ ಗೌರ್ಮೆಂಟ್ ಕಾಲೇಜಿಗೆ ಇದು ಸ್ಟೂಡೆಂಟ್ಸ್ ಹೋಗಿರೋದಿಲ್ಲ. ಆಫ್ಲೈನ್ಗೆ ಎಷ್ಟೋ ವರ್ಷ ಆಫ್ಲೈನ್ ಸ್ಟೂಡೆಂಟ್ಸ್ನ ತೊಗೊಂಡಾರ. ಹೀಗಾಗಿ ಹೇಳತ್ತೀನಿ, ಫಸ್ಟ್ ನನಗೆ ಎಲ್ಲೇ ಸಿಕ್ಕರೂ ಗೌರ್ಮೆಂಟ್ ಕಾಲೇಜಿಗೆ ಅಲ್ಲಿ ಹೋಗ್ತೀನಿ ಅಂತ ನಿಮ್ಗೆ ಒಂದು ಕೆಪಾಸಿಟಿ ಇತ್ತಂದ್ರೆ ಎಲ್ಲ ಗೌರ್ಮೆಂಟ್ ಕಾಲೇಜ್ ಹಾಕಿರಿ. ಒಂದು ಸ್ವಲ್ಪ ದಿನ ರೂಮ್ ಹಿಡ್ಕೊಂಡಿರ್ರಿ, ಅದಾದ್ಮ್ಯಾಗ ಆಗುತ್ತೆ. ಮತ್ತೇನೇ ಡೌಟ್ಸ್ ಅದು ನಿಮ್ಮ ಡೌಟ್ಸನ್ನು ಕೇಳಿದರೆ ಕಮೆಂಟ್ಸ್ ಸಿಕ್ಕಾಪಟ್ಟೆ ಹಾಕಿರಿ, ಅದು ಮಾಡಬೇಕಾಗೈತೆ. ಅದನ್ನೂ ಸುಮಾರು ಟೈಮ್ ತೊಗೋತದೆ. ಅದಕ್ಕೆ ಇಷ್ಟು ಇನಫ್ ಅನಿಸ್ತದೆ. ಇಷ್ಟು ಯಾರು ವಿಡಿಯೋ ನೋಡಿರ್ತಾರೆ ಅವರಿಗೆ ಒಂದು ಅರ್ಥ ಆಗಿರುತ್ತೆ ಅಂತೀನಿ.